ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಯಾರು? ನಾವು ಯಾರು? ಬೈಬಲ್ ಹೇಳೋ ಪ್ರಕಾರ ನಾವು ಯಾರು? ಬೈಬಲ್ ಹೇಳುವ ಪ್ರಕಾರ ನಾವು ಯಾರು? ದೇವರ ಸೃಷ್ಟಿ ಅಲ್ವಾ? ನಾವು ದೇವರ ಸೃಷ್ಟಿ, ಅವರ ಹೋಲಿಕೆಯ ಸೃಷ್ಟಿ, ಅವರ ಹೋಲಿಕೆಯ ಸೃಷ್ಟಿ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳೋ ಪ್ರಕಾರ ಅವರ ಹೋಲಿಕೆಯ ಸೃಷ್ಟಿ ನಾವಾಗಿದ್ದೀವಿ. ಅವರ ಹೋಲಿಕೆಯ ಸೃಷ್ಟಿ ನಾವಾಗಿದ್ದೀವಿ, ಹೌದಾ? ಪ್ರೈಸ್ ದಿ ಲಾರ್ಡ್. ಓಕೆ, ಏತಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ? ಏತಕ್ಕಾಗಿ? ಅವರನ್ನು ಮಹಿಮೆ ಪಡಿಸಲು, ಅವರನ್ನು ಘನಪಡಿಸಲು, ಅವರನ್ನು ಆರಾಧಿಸಲು. ಏತಕ್ಕಾಗಿ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಏತಕ್ಕಾಗಿ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ದೇವರು ನಮ್ಮನ್ನ ಉಂಟು ಮಾಡಿದ್ರು ಅವರ ಹೋಲಿಕೆಯಲ್ಲಿ. ಏತಕ್ಕಾಗಿ, ನಮ್ಮನ್ನು ಯಾಕೆ ಉಂಟು ಮಾಡಿದ್ರು ಅಂತ ನಾವು ನೋಡ್ತಾ ಹೋದ್ರೆ, 1 ಪೇತ್ರ 2ನೇ ಅಧ್ಯಾಯ ವಾಕ್ಯ 9 ಓದೋಣ. 2:9. ನೀವು ದೇವರು ಆಯ್ದುಕೊಂಡ ಜನಾಂಗ, ರಾಜಯಾಜಕರು, ಪವಿತ್ರ ಪ್ರಜೆ, ದೇವರ ಸ್ವಕೀಯ ಜನ, ಅವರ ಅದ್ಭುತ ಕಾರ್ಯಗಳನ್ನು ಪ್ರಚುರಪಡಿಸುವುದಕ್ಕಾಗಿಯೇ ಆಯ್ಕೆಯಾದವರು, ಕಾರ್ಗತ್ತಲಿನಿಂದ ತಮ್ಮ ಅದ್ಭುತಕರವಾದ ಬೆಳಕಿಗೆ ನಿಮ್ಮನ್ನು ಕರೆದು ತಂದವರು ಅವರೇ. ಪ್ರೈಸ್ ದಿ ಲಾರ್ಡ್. ಓಕೆ, ಏನಕ್ಕೋಸ್ಕರ ದೇವರು ಆರಿಸ್ಕೊಂಡಿದ್ದಾರೆ ನಮ್ಮನ್ನ ಅಂತ ಹೇಳಿದ್ರೆ, ಅವರ ಅದ್ಭುತ ಕಾರ್ಯಗಳನ್ನ ಈ ಜಗತ್ತಿಗೆ ತಿಳಿಯಪಡಿಸುವುದಕ್ಕಾಗಿ ಆರಿಸ್ಕೊಂಡಿದ್ದಾರೆ, ಹೌದಾ? ಓಕೆ, ಎಫೆಸಿ 3:9 ಓದೋಣ. ಎಫೆಸಿ 3:9. ಸಿಕ್ಕದವ್ರು ಓದ್ತೀರಾ? ಬೇಗ ಬೇಗ, ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದೀರಾ? ಬೇರೆಯವರು ಓದಿ, ಪರವಾಗಿಲ್ಲ. ಸೃಷ್ಟಿಸಿದ ದೇವರು ಆದಿಯಿಂದಲೂ ಗುಪ್ತವಾಗಿಟ್ಟಿದ್ದ ತಮ್ಮ ಯೋಜನೆಯನ್ನು ಈಡೇರಿಸುವ ವಿಧಾನವನ್ನು ಸರ್ವ ಜನರಿಗೆ ತಿಳಿಯಪಡಿಸುವುದಕ್ಕಾಗಿ ನನ್ನನ್ನು ಆರಿಸಿಕೊಂಡಿರುವರು. ಗುಪ್ತವಾಗಿರುವ ಯೋಜನೆಯನ್ನ ಈ ಧರೆಗೆ ತಿಳಿಸುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು. ನೋಡಿ, ಮುಖ್ಯವಾಗಿ ದೇವರು ನಾವು ಯಾರು ಎಂಬುದಾಗಿ ನಾವು ನೋಡ್ತಾ ಹೋದ್ರೆ, ನಾವು ದೇವರ ಸೃಷ್ಟಿಗಳು, ಅವರ ಹೋಲಿಕೆಯ ಸೃಷ್ಟಿಗಳು, ಅವರ ಹೋಲಿಕೆಯ ಸೃಷ್ಟಿಗಳು. ಎರಡನೇದಾಗಿ, ದೇವರು ನಮ್ಮನ್ನ ಯಾಕೆ, ಯಾವ ಉದ್ದೇಶಕ್ಕೋಸ್ಕರ ಆರಿಸ್ಕೊಂಡಿದ್ದಾರೆ ಅಂತ ನಾವು ನೋಡ್ತಾ ಹೋದ್ರೆ, 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ ನುಡಿಯೋ ಪ್ರಕಾರ, ದೇವರ ಕಾರ್ಯ ಅಂದ್ರೆ ದೇವರ ಕಾರ್ಯ ಈ ಧರೆಯಲ್ಲಿ ಕಟ್ಟಲ್ಪಡುವುದಕ್ಕಾಗಿ ಒಂದು ಯೋಜನೆ ಇಟ್ಟು, ಎಫೆಸಿ 3:9 ಹೇಳೋ ಪ್ರಕಾರ, ಆದಿಯಿಂದ ಇದ್ದಂತಹ ಗೂಢಾರ್ಥವನ್ನು ನಮಗೆ ತಿಳಿಸಿ ಈ ಧರೆಯಲ್ಲಿ, ಈ ಭೂಮಿಯಲ್ಲಿ ದೇವರ ರಾಜ್ಯ ಕಟ್ಟುವುದಕ್ಕಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾರೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಹಾಗಿರ್ಬೇಕಾದ್ರೆ ನಾವೆಲ್ಲರೂ ಹೇಗಿರಬೇಕು? ನಮ್ಮ ಕರ್ತವ್ಯ ಏನು? ಹಾಗಾದ್ರೆ ನಮ್ಮ ಕರ್ತವ್ಯ ಏನು? ಹಾಗಾದರೆ ನಮ್ಮ ಕರ್ತವ್ಯ ಏನು? ಕರ್ತವ್ಯ ಅಂದ್ರೆ ಏನು? ನಾವು ಮಾಡಬೇಕು.
ಜವಾಬ್ದಾರಿ. ಕೆಲಸ ಬೇರೆ. ಓಕೆ, ಕೆಲಸ ಇಟ್ಕೊಳ್ಳೋಣ. ಕರ್ತವ್ಯ ಅಂತ ಹೇಳಿದ್ರೆ ಜವಾಬ್ದಾರಿ, ಇದು ಸರಿಯಾದ ಪದ. ನಮ್ಮ ಜವಾಬ್ದಾರಿ ಏನು? ಒಂದು ಜವಾಬ್ದಾರಿ ಇದೆ ತಾನೆ, ಒಂದು ರೆಸ್ಪಾನ್ಸಿಬಿಲಿಟಿ. ಹೌದಾ? ರೆಸ್ಪಾನ್ಸಿಬಿಲಿಟಿ. ಹೌದು ಬ್ರದರ್. ಆ ಒಂದು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಅಷ್ಟೇ. ನೋಡಿ, ಇವಾಗ ಯಾಜಕರು, ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಅದೇ ರೀತಿ ಬೋಧಕರು, ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಟೀಚರ್ಸ್ಗಳು, ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಚಾಲಕರು, ಡ್ರೈವರ್ಸ್, ಅವ್ರಿಗೂ ಕೂಡ ಒಂದು ಜವಾಬ್ದಾರಿ ಇದೆ. ಎಲ್ಲರಿಗೂ, ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಜವಾಬ್ದಾರಿ ಇದೆ. ಆದರೆ ನಮಗೂ ಕೂಡ ದೇವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ಏನು? ಆ ಜವಾಬ್ದಾರಿಯಲ್ಲಿ ಆ ಕರ್ತವ್ಯ, ನಾವು ಮಾಡಬೇಕಾದ ಕರ್ತವ್ಯಗಳು ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು ಮೊದಲು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ? ಹಾಗೆ ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡಿರೋದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸ್ಕೊಂಡಿಲ್ಲ. ಆರಿಸ್ಕೊಂಡ್ರಾ? ಇಲ್ಲ. ಓಕೆ, ನಮ್ಮನ್ನು ಆರಿಸ್ಕೊಂಡಿದ್ದ ಉದ್ದೇಶನೇ ಬೇರೆ ಅಲ್ವಾ? ನಮ್ಮನ್ನ ಆರಿಸಿಕೊಂಡ ಉದ್ದೇಶನೇ ಬೇರೆ. ಮೊದಲನೆಯ ಕರ್ತವ್ಯ, ದ ಫಸ್ಟ್ ರೆಸ್ಪಾನ್ಸಿಬಿಲಿಟಿ, ಮೊದಲನೆಯ ಕರ್ತವ್ಯ. ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ 20ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದಿ. 21ನೇ ವಾಕ್ಯ. ಇದೀರಾ ವಿಮಲಾ ಸಿಸ್ಟರ್? ದೇವರಿಗೆ ಅಭಿಮುಖರಾಗಬೇಕು, ನಮ್ಮ ಪ್ರಭು ಯೇಸುವಿನಲ್ಲಿ ವಿಶ್ವಾಸವಿಡಬೇಕು ಎಂದು ಯಹೂದ್ಯರಿಗೂ ಗ್ರೀಕರಿಗೂ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಓಕೆ, ಮೊದಲನೆಯ ಕಾರ್ಯ ಏನು? ದೇವರು ಆರಿಸ್ಕೊಂಡ ಮೇಲೆ ನಮಗೆ ಕೊಟ್ಟಂತ ಜವಾಬ್ದಾರಿ ಏನು ಅಂತ ನಾವು ನೋಡ್ತಾ ಹೋದ್ರೆ, ಮೊದಲು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಬೇಕು. ಇದು ಕ್ರೈಸ್ತನ ಮೊದಲನೆಯ ಕಾರ್ಯ. ತಾನು ಮಾಡುತ್ತಿದ್ದ ಪಾಪಗಳನ್ನು ಅವನು ಮೊದಲು ಬಿಟ್ಟು ಬಿಡಬೇಕು, ದೇವರಿಗೆ ಅಭಿಮುಖನಾಗಬೇಕು. ನಂತರ ಈ ಧರೆಯಲ್ಲಿರುವ ಎಲ್ಲದಕ್ಕಿಂತಲೂ ಪ್ರಮುಖವಾದ ವಿಶ್ವಾಸ ಪ್ರಭು ಯೇಸು ಕ್ರಿಸ್ತರಲ್ಲಿ ಅವನಿಡಬೇಕು. ನಮ್ಮ ಕರ್ತವ್ಯ ಅದು. ಮೊದಲನೆಯ ಕರ್ತವ್ಯ ಏನು? ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ತ್ಯಜಿಸಿ ದೇವರಿಗೆ ಅಭಿಮುಖರಾಗಬೇಕು. ನಂತರ ಪ್ರಭು ಯೇಸು ಕ್ರಿಸ್ತರಲ್ಲಿ ಮಾತ್ರ ವಿಶ್ವಾಸವಿಡಬೇಕು. ಆದರೆ ನಾವೇನ್ ಮಾಡ್ತಾ ಇದ್ದೀವಿ? ನಾವು ಯಾವ್ದ್ರ ಮೇಲೆ ವಿಶ್ವಾಸ ಇಡ್ತಾ ಇದ್ದೀವಿ? ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ. ಹೌದಾ? ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಆ ರೀತಿ ಏನಾದರೂ ನಾವು ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ವಿಶ್ವಾಸ ಇಟ್ಟಿದ್ದೇ ಆದರೆ ನಾವು ನಮ್ಮ ಯೋಜನೆ ತಪ್ಪಾಗಿದೆ. ದೇವರು ನಮ್ಮ ಮೇಲೆ ಇಟ್ಟ ಯೋಜನೆಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೀವಿ. ಹೌದಾ? ಈಗ ದೇವರ ಯೋಜನೆಗೆ ವಿರುದ್ಧವಾಗಿ ನಾವು ಜೀವಿಸಿದ್ರೆ ದೇವರು ಬಿಡ್ತಾರಾ? ಇಲ್ಲ. ಶಿಕ್ಷಿಸ್ತಾರೆ. ಅವ್ರು ಏನ್ ಮಾಡ್ತಾರೆ? ಸ್ವಲ್ಪ ಹೊಡೆತ ಕೊಟ್ಟು ನಂತರ ಕರ್ಕೊಂಡ್ ಬರ್ತಾರೆ. ಅದಕ್ಕೆ ಉದಾಹರಣೆ ಯಾವುದು ಅಂದ್ರೆ, ಯೋನನಿಗೆ ದೇವ್ರು ಏನ್ ಹೇಳಿದ್ರು? ನೀನು ನೆನೆವೆ ಪಟ್ಟಣಕ್ಕೆ ಹೋಗು ಅಲ್ವಾ? ಹೋಗ್ಬೇಕು. ಅಲ್ಲೋಗಿ ಏನ್ ಮಾಡ್ಬೇಕು? ಮಾಡುತ್ತಿದ್ದಂತಹ ಅಪರಾಧಗಳನ್ನು ತಿಳಿಸಿ ಅವರು ಮನಪರಿವರ್ತನೆ ಹೊಂದಲಿಕ್ಕಾಗಿ ನೀವು ಅಲ್ಲಿ ಹೋಗಿ ಹೇಳಿದ್ರು ಅಲ್ವಾ? ನನ್ನ ಜನರು ಮಾಡುತ್ತಿದ್ದಂತಹ ಆ ಪಾಪ ಕೃತ್ಯಗಳಿಗೆ ಸರಿಯಾದ ತಿಳುವಳಿಕೆ ಕೊಡು. ಅಲ್ಲಿಗೆ ತಿಳುವಳಿಕೆ ಇರಲಿಲ್ಲ. ನೋಡಿ, ಈಗ ಎಲ್ಲರೂ ಹೇಳ್ತಾರೆ ಪ್ರಭು ಯೇಸು ಕ್ರಿಸ್ತರು ಮರಣ ಹೊಂದಬೇಕಾದ್ರೆ ಹೇಳಿದ್ರು, ದೇವರೇ, ಇವರು ಏನು ಮಾಡುತ್ತಿದ್ದಾರೆ ಎಂಬುದನ್ನು ಇವರು ಅರಿಯರು,
ಹಾಗಾಗಿ ಇವರನ್ನು ಕ್ಷಮಿಸಿ ಬಿಡಿ ಅಂತ ಹೇಳಿದ್ರು. ಅದೇ ವಾಕ್ಯವನ್ನ ಇಟ್ಕೊಂಡು ಅನೇಕ ಜನರು ಏನ್ ಮಾಡ್ತಾರೆ, ನೀನು ಕ್ಷಮಿಸ್ಬೇಕು, ಏನೇ ಮಾಡೋದು ನೀನು ಕ್ಷಮಿಸ್ಬೇಕು, ಯೇಸು ಸ್ವಾಮಿ ಕ್ಷಮಿಸಿದ್ರು, ನೀನು ಕ್ಷಮಿಸ್ಬೇಕು ಅಂತ ಅದನ್ನೇ ಹಿಡ್ಕೊಳ್ತಾರೆ ಅಲ್ವಾ? ಹೌದಾ? ಅದೇ ವಾಕ್ಯವನ್ನ ಹೇಳ್ತಾರೆ. ಆದ್ರೆ ಅಲ್ಲೊಂದು ವಾಕ್ಯವನ್ನ ಬಳಸ್ತಾರೆ ನೋಡಿ, ಇವರು ಅರಿಯರು. ಅವರಿಗೆ ಅರಿವಿರಲಿಲ್ಲ, ಆದ್ರೆ ನಮಗೆ ಅರಿವಿದೆಯೇ ಇಲ್ಲ? ನಮಗೆ ನಮಗೆ ಅರಿವಿದೆ. ಅರಿವಿದ್ದ ಮೇಲೂ ನಾವು ಪಾಪ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅರಿವಿದ್ದ ಮೇಲೂ ನಾವು ಪಾಪ ಮಾಡ್ತಾ ಇದ್ದೀವಿ, ನಮ್ದೇ ಮೂರ್ಖತನ. ಮೊದಲನೆಯ ಕರ್ತವ್ಯ ಏನು ಅಂತ ಹೇಳಿದ್ರೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಿ ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು. ಪ್ರಭು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕು. ಪ್ರೈಸ್ ದಿ ಲಾರ್ಡ್. ಅವರು ಕೊಟ್ಟ ಕಾರ್ಯವನ್ನು ಮಾಡಿದಾಗ ಮಾತ್ರ, ಅವರು ಕೊಟ್ಟ ಕಾರ್ಯವನ್ನು ಮಾಡಿದ್ರೆ ಮಾತ್ರ ನಮ್ಮ ಜೀವನ ಸುಗಮವಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಈಗ ನಮ್ಮ ವಿಶ್ವಾಸ ಪ್ರಭುವಿನಲ್ಲಿ ಇಡೋದನ್ನ ಬಿಟ್ಟು ನಾವು ಬೇರೆ ಕಡೆ ಇಟ್ಕೊಂಡು ಕುಳಿತುಕೊಂಡ್ರೆ ತಪ್ಪ್ಯಾರ್ದು? ನಮ್ದೇ ಅಲ್ವಾ? ತಪ್ಪು ನಮ್ದೇ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ, ಮೊದಲನೇ ಅರ್ಥ ಆಯ್ತಾ? ಮೊದಲನೇದೇನು? ಮೊದಲನೆಯ ಕರ್ತವ್ಯ ಏನು? ಮೊದಲನೆಯ, ಎಲ್ಲರೂ ಒಟ್ಟಿಗೆ ಹೇಳ್ಬೇಡಿ. ಪ್ರಮುಖವಾದ ವಿಶ್ವಾಸ ಪ್ರಭುವಿನಲ್ಲಿಡಬೇಕು. ಓಕೆ, ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರಿಗೆ ಪಶ್ಚಾತ್ತಾಪ ಪಟ್ಟು. ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆಯಾ ಎಲ್ಲರಿಗೂ? ಓಕೆ, ಒಬ್ರು ಮಾತಾಡ್ಬೇಕಾದ್ರೆ ಒಬ್ರು ಹೇಳ್ಬೇಡಿ. ಓಕೆ, ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರು ಮಾತಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದು ಏನು ಅರ್ಥ ಆಗಲ್ಲ. ಓಕೆ, ಈಗ ಯಾರಾದ್ರೂ ಒಬ್ರು ತಿಮ್ಮಯ್ಯ ಬದ ನೀವೇ ಹೇಳಿ, ಮೊದಲನೆಯ ಕರ್ತವ್ಯ ಏನು? ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ದೇವರಿಗೆ ಅಭಿಮುಖರಾಗಬೇಕು. ಈ ಧರೆಯಲ್ಲಿರುವ ಎಲ್ಲದಕ್ಕಿಂತಲೂ ಪ್ರಮುಖವಾದ ವಿಶ್ವಾಸವನ್ನು ಪ್ರಭುವಿನಲ್ಲಿಡಬೇಕು. ಪ್ರೈಸ್ ದಿ ಲಾರ್ಡ್. ಇದು ಕ್ರೈಸ್ತನಾದವನ ಮೊದಲನೆಯ ಕರ್ತವ್ಯ. ಮೊದಲು ವಿಶ್ವಾಸ ಇಡಬೇಕು, ಅರ್ಥಕೊಳ್ಬೇಕು, ಮೊದಲು ಪಾಪವನ್ನ ಬಿಟ್ಟು ಬಿಡಬೇಕು. ನಾವೇನ್ ಮಾಡ್ತಾ ಇದ್ದೀವಿ? ಕ್ರೈಸ್ತರು ಅಂತ ಹೇಳ್ತೀವಿ, ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನೇ ಮಾಡ್ತೀವಿ. ಕ್ರೈಸ್ತರು ಅಂತ ಹೇಳ್ತೀವಿ, ದೇವರು ಏನು ಮಾಡಬೇಡ ಅಂತ ಹೇಳಿದ್ರು ಅದನ್ನೇ ಮಾಡ್ತೀವಿ. ಆದರೆ ಅದಕ್ಕೆ ಏನಾದರೂ ಪ್ರಶ್ನೆ ಕೇಳಕ್ಕೆ ಹೋದ್ರೆ, ಇಲ್ಲ ಇವರು ಮಾಡ್ತಾ ಇದ್ದಾರೆ, ಇವರು ತಿಂತಾ ಇದ್ದಾರೆ, ಇವರು ಕುಡಿತಾ ಇದ್ದಾರೆ, ಇವರು ಹಿಂಗ್ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಮಾಡ್ತಾ ಇದ್ವಿ. ಇದೇ ತಾನೇ ಉತ್ತರ ಬರೋದು, ಹೌದಾ? ಅದೇ ಉತ್ತರ. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೆಯ ಅವರೆಲ್ಲ ಮಾಡ್ತಾ ಇದ್ರೆ ನಾವು ಮಾಡ್ತೀವಿ. ಓಕೆ, ಎರಡನೆಯ ಕರ್ತವ್ಯ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ರೋಮನರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 25 ಓದೋಣ. ಓಕೆ, ನಾನೇ ಓದ್ಲಾ? ಓಕೆ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿ, ನಾವು ಓದ್ತಾ ಇದ್ದೀನಿ. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ನಮ್ಮನ್ನು ದೇವರೊಡನೆ ಸತ್ಸಂಬಂಧದಲ್ಲಿ ಏರಿಸುವುದಕ್ಕಾಗಿ ಅವರು ಪುನರುತ್ಥಾನ ಹೊಂದಿದರು. ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಯಿತು. ಸಂತ ಪೌಲರು ಹೇಳ್ತಾರೆ, ನಾವು ಮಾಡಿದ ಒಂದೊಂದು ಪಾಪಗಳು ದೇವರಿಗೆ ದಂಡನೆಯನ್ನ ನೀಡಿದೆ. ಹಾಗಾಗಿ ನಾವು ಪ್ರಭುವಿನ ಎರಡನೇ ಬರುವಿಕೆಯಲ್ಲಿ ಏನಾಗಿರ್ಬೇಕು?
ನೀತಿವಂತರಾಗಿರ್ಬೇಕು. ಹೌದಾ? ಪರಿಶುದ್ಧರಾಗಿರ್ಬೇಕು. ಹೌದಾ? ಹೌದು ಹೌದು ಬ್ರದರ್. ಪರಿಶುದ್ಧರಾಗಿರಬೇಕು. ಎಲ್ಲರೂ ಬರ್ಕೊಳ್ತಾ ಇದ್ದೀರಾ? ಬರ್ಕೊಳ್ತಿದ್ದೀವಿ ಬ್ರದರ್. ಬರ್ಕೊಳ್ತಾ ಇದ್ದೀನಿ ಬ್ರದರ್. ಓಕೆ. ಕಿವಿಯಾರೆ ಕೇಳಿಸ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಮಾತ್ರ ಆ ಒಂದು ಆಲೋಚನೆಗೆ ಮಾತ್ರ ಹೋಗ್ಬೇಡಿ. ನೋಟ್ಸ್ ಎಲ್ಲರೂ ಬರ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದು ದೇವರ ವಾಕ್ಯವಾಗಿರೋದ್ರಿಂದ ಅಲಕ್ಷ್ಯ ಮಾಡಬಾರ್ದು. ದೇವರು ನಮ್ಮೊಂದಿಗೆ ಮಾತನಾಡಬೇಕಾದ್ರೆ ಅಲಕ್ಷ್ಯ ಮಾಡಬಾರ್ದು. ಓಕೆ. ಎರಡನೆಯ ಬರುವಿಕೆಯಲ್ಲಿ, ಸೆಕೆಂಡ್ ಕಮಿಂಗ್, ಜೀಸಸ್ ಸೆಕೆಂಡ್ ಕಮಿಂಗ್ ಬರ್ತಾರಾ? ಬಂದೇ ಬರ್ತಾರೆ. ಅವ್ರು ಬರಬೇಕಾದ್ರೆ ನಾವು ನೀತಿವಂತರಾಗಿರ್ಬೇಕು. ಯಾಕಂತ ಹೇಳಿದ್ರೆ ಮೊದಲನೇ ಬರುವಿಕೆಯಲ್ಲಿ ನಮ್ಮ ಪಾಪಗಳ ನಿಮಿತ್ತ ಯೇಸುವನ್ನು ಮರಣಕ್ಕೆ ಗುರಿಪಡಿಸಲಾಗಿತ್ತು. ಅಂದ್ರೆ ನಮ್ಮ ಪಿತೃಗಳು ಮಾಡಿದ ಒಂದೊಂದು ಪಾಪಗಳ ನಿಮಿತ್ತ ಏನ್ ಮಾಡ್ಬೇಕಾಯ್ತು? ಪ್ರಭು ಯೇಸು ಕ್ರಿಸ್ತರು ಮರಣ ಆಗ್ಬೇಕಾಗಿತ್ತು ಅಲ್ವಾ? ಪ್ರೈಸ್ ದಿ ಲಾರ್ಡ್. ಆದರೆ ಎರಡನೇ ಬರುವಿಕೆಯಲ್ಲಿ ನೋಡಿ, ಅವಾಗ ಅವ್ರಿಗೆ ಅರಿವಿರಲಿಲ್ಲ. ಪಾಪದ ಅರಿವು ಅವರಿಗೆ ಇರಲಿಲ್ಲ. ಯಾರಿಗೆ? ನಮ್ಮ ಪಿತೃಗಳಿಗೆ. ಆದರೆ ಈಗ ನಮಗೆ ಅರಿವಿದೆ. ಅರಿವಿದೆಯಾ? ಅರಿವಿಲ್ಲ? ಅರಿವಿದೆ ಅಂದಮೇಲೆ ನಾವು ಎರಡನೇ ಬರುವಿಕೆಯಲ್ಲಿ ಸದಾ ಸಿದ್ಧರಾಗಿರ್ಬೇಕು, ಕಾದು ಕುಳಿತಿರ್ಬೇಕು. ಇದು ಕ್ರೈಸ್ತನ ಕರ್ತವ್ಯ. ಇದು ಮಾಡಬೇಕಾಗಿರೋ ಕರ್ತವ್ಯ. ಇಲ್ಲ ನಾನು ಭಾನುವಾರ ಚರ್ಚ್ಗೆ ಹೋಗ್ತೀನಿ, ನಾನು ಬರ್ತೀನಿ, ಓಕೆ ನಾನು ಕ್ರೈಸ್ತ ನಾನು ಅಂತ ಅನ್ಕೊಳ್ತಾ ಹೋದ್ರೆ ಅದು ಅಪ್ಪಟ ಸುಳ್ಳು. ಹೌದಾ? ಪ್ರೈಸ್ ದಿ ಲಾರ್ಡ್. ಎರಡನೆಯ ಬರುವಿಕೆಯಲ್ಲಿ ನಾವು ಪರಿಶುದ್ಧರಾಗಿರ್ಬೇಕು. ಕರೆಕ್ಟಾಗಿ ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದು ಲೈವಲ್ಲಿ ಕೇಳಿಸ್ತಾ ಇದೆಯಾ? ಇಲ್ಲ ತುಂಬಾ ಹೊತ್ತಾದ್ಮೇಲೆ ಕೇಳಿಸ್ತಾ ಇದೆಯಾ? ಓಕೆ. ನಾನು ಮಾತಾಡ್ತಾ ಕೇಳಿಸ್ತಾ ಇದೆ ಅಂದಮೇಲೆ ನೀವು ನನಗೆ ಉತ್ತರ ಕೊಡ್ತಾ ಇರೋದು ತುಂಬಾ ಲೇಟ್ ಆಗ್ತಾ ಇದೆ ಅಂತ ಅಲ್ವಾ? ನೀವು ಉತ್ತರ ಕೊಡ್ತಾ ಇರೋದು ತಡವಾಗಿ ಕೊಡ್ತಾ ಇದ್ದೀರಾ, ಅಥವಾ ಸರಿ ಬಿಡು ಬೇಡ ಯಾರೋ ಹೇಳ್ತಾರೆ ನೋಡೋಣ ಅಂತ ನೀವು ಅನ್ಕೊಂಡಿದ್ದೀರಾ. ಎನಿವೆ, ನೋ ಪ್ರಾಬ್ಲಮ್. ಎರಡನೇ ಬರುವಿಕೆಯಲ್ಲಿ ನಾವು ಸದಾ ಸಿದ್ಧರಾಗಿರ್ಬೇಕು. ಅದಕ್ಕೆ ಸಾಮತಿಗಳ ಮುಖಾಂತರ ಪ್ರಭು ಯೇಸು ಕ್ರಿಸ್ತರು ತಿಳಿಸ್ಕೊಟ್ರು. ಇದು ಮತ್ತಾಯನ ಬರೆದ ಶುಭ ಸಂದೇಶ 25ನೇ ಅಧ್ಯಾಯದಲ್ಲಿ ವಾಕ್ಯ 1ರಿಂದ 14 ತನಕ ನಾವು ನೋಡಬೇಕಾದ್ರೆ ಅಲ್ಲಿ ಜಾಗೃತರಾಗಿದ್ದಂತಹ ಹೆಂಗಸರು, ಅಂದ್ರೆ ಸಿದ್ಧತೆ ಮಾಡಿಕೊಂಡಂತ ಹೆಂಗಸರು 5 ಜನ, ಸಿದ್ಧತೆ ಇಲ್ಲದವರು 5 ಜನ. ಮತ್ತಾಯ 25ನೇ ಅಧ್ಯಾಯ ವಾಕ್ಯ 1ರಿಂದ 14 ತನಕ ನಾವು ಓದ್ಬೇಕಾದ್ರೆ ಸಿದ್ಧರಾದವರು ಎಷ್ಟು ಜನ? 5 ಮಂದಿ ಅಲ್ವಾ? ಸಿದ್ಧರಾದವರು 5 ಮಂದಿ, ಸಿದ್ಧರಾಗದೇ ಇದ್ದವರು 5 ಮಂದಿ. ಈಗ ನಾವು ಎಷ್ಟು ಜನ ಸಿದ್ಧರಾಗಿದ್ದೀವಿ? ಈಗ ಎಷ್ಟು ಜನ ಸಿದ್ಧರಾಗಿದ್ದೀವಿ? ಹೇಳಲಿಕ್ಕೆ ಸಾಧ್ಯನಾ? ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ನಡವಳಿಕೆಗಳೇ ನಮ್ಗೆ ಏನ್ ಮಾಡ್ತಾ ಇದೆ? ತೀರ್ಪು ಕೊಡ್ತಾ ಇದೆ ಅಲ್ವಾ? ನಮ್ಮ ನಡವಳಿಕೆಗಳ ಮುಖಾಂತರ ನಾವು ತಿಳ್ಕೊಳ್ಬಹುದು ನಾವು ಸಿದ್ಧರಿಲ್ವಾ ಅಂತ. ಎರಡನೆಯದಾಗಿ ನಾವೇನಾಗಿರ್ಬೇಕು? ಎರಡನೇ ಬರುವಿಕೆಗೆ ನೀತಿವಂತರಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದ್ಯಾ? ಇದು ಕರ್ತವ್ಯ. ನಾವು ಮಾಡಬೇಕಾಗಿರೋ ಪ್ರತಿಯೊಬ್ಬ ಕ್ರೈಸ್ತನು ಮಾಡಬೇಕಾದ ಕರ್ತವ್ಯ ಇದು. ಯಾವುದದು? ಏನಾಗಿದೆ? ಕರ್ತವ್ಯ ಅಂದ್ರೆ ಏನು? ಸದಾ ಸಿದ್ಧರಾಗಿರ್ಬೇಕು.
ಸದಾ ಸಿದ್ಧರ ಜವಾಬ್ದಾರಿ ಜವಾಬ್ದಾರಿಯಿಂದ ಇರಬೇಕಲ್ವಾ? ಹೌದು ಬ್ರದರ್. ಹೌದು ಬ್ರದರ್. ಓಕೆ, ಮೂರನೆಯ ಕರ್ತವ್ಯ. ತೀತನಿಗೆ ಬರೆದ ಪತ್ರ ತಗೊಂಡ್ರ? ತೀತನಿಗೆ ಬರೆದ ಪತ್ರ. ಯಾಕೋ ಈ ನೋಡಿ ವಾಕ್ಯ ಓದೋದ್ರಲ್ಲಿ ತುಂಬಾ ಡಲ್ ಆಗ್ಬಿಟ್ಟಿದೆಯಲ್ಲ, ಯಾಕೆ ಕಾರಣ? ಬ್ಯಾಟ್ರಿ ಡೌನ್ ಆಗ್ತಾ ಇದೆಯಾ? ಅಯ್ಯೋ, ಎಷ್ಟು ದಿನ ವಾಕ್ಯ ಓದೋದು ಮಾಡಕ್ ಕೆಲಸ ಇಲ್ಲದೆ ಅಲ್ವಾ? ತುಂಬಾ ಏನಾಗಿದೆ, ಏನಾಗ್ತದೆ? ಎಷ್ಟು ದಿನ ಅಂತ ಓದೋದಲ್ವಾ ಬೈಬಲ್ನ? ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ನಾನು ಮಾತಾಡ್ತಾ ಕೇಳಿಸ್ತಾ ಇದೆಯಾ? ಯಾಕೆಲ್ಲ ಸೈಲೆಂಟ್ ಆಗಿದ್ದೀರಾ? ಬೇರೆ ಯಾರು ಇಲ್ವಾ? ಓಕೆ, ಇದ್ರು ಓಕೆ, ಇಲ್ಲದೆ ಹೋದ್ರು ಓಕೆ, ನಡೆಯುತ್ತೆ, ಏನು ತೊಂದರೆ ಏನಿಲ್ಲ. ಓಕೆ, ತೀತನಿಗೆ ಬರೆದ ಪತ್ರ 3ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದೋಣ. 3:5. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು, ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನೀಯುವ ಪವಿತ್ರಾತ್ಮ ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಪ್ರೈಸ್ ದಿ ಲಾರ್ಡ್. ಓಕೆ, ಮೋತಿಸ್ಟರ್ ನೀವೊಮ್ಮೆ ಓದಿ. ಆಗ ಅವರೇ ನಮ್ಮನ್ನು ಉದ್ಧರಿಸಿದರು, ನಮ್ಮ ಸ್ವಂತ ಪುಣ್ಯ ಕಾರ್ಯಗಳು ನಮಗೆ ಈ ಉದ್ಧಾರವನ್ನು ತರಲಿಲ್ಲ. ಪುನರ್ಜನ್ಮವನ್ನು ಸೂಚಿಸುವ ಸ್ನಾನ ಹಾಗೂ ನೂತನ ಜೀವವನ್ನೀಯುವ ಪವಿತ್ರಾತ್ಮ ಈ ಮೂಲಕ ಅವರೇ ನಮ್ಮನ್ನು ಕರುಣೆಯಿಂದ ಉದ್ಧಾರ ಮಾಡಿದರು. ಈಗ ನಾವು ಜೀವಂತವಾಗಿರೋದು ನಮ್ಮ ಬಲದಿಂದನ ಅಥವಾ ನಮ್ಮ ಐಶ್ವರ್ಯದಿಂದನ ಅಥವಾ ಪ್ರಭುವಿನ ಕರುಣೆಯಿಂದನ? ಪ್ರಭುವಿನ ಕರುಣೆಯಿಂದ ಬ್ರದರ್. ಪ್ರಭುವಿನ ಕರುಣೆಯಿಂದ ಅಲ್ವಾ ನಾವು ಜೀವಂತವಾಗಿರೋದು? ಇವತ್ತು ನಾವು ಜೀವಂತವಾಗಿರೋದು ಪ್ರಭುವಿನ ಕರುಣೆಯಿಂದ. ಹಾಗಾಗಿ ಈ ತೀತನಿಗೆ ಬರೆದ ಪತ್ರ 3ನೇ ಅಧ್ಯಾಯ 5ನೇ ವಾಕ್ಯಗಳ ಪ್ರಕಾರ ನಮಗೆ ಹೊಸ ಜೀವವನ್ನ ಅವರು ನೀಡಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ಅದು ಪವಿತ್ರಾತ್ಮರನ್ನ ನಮಗೆ ನೀಡುವುದರ ಮುಖಾಂತರ. ಆಮೇನ್. ಪವಿತ್ರಾತ್ಮರನ್ನು ನೀಡುವುದರ ಮುಖಾಂತರ. ಯಾಕಂದ್ರೆ ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು, ಪರಲೋಕಕ್ಕೆ ಹೇಗೆ ಹೋಗ್ಬೇಕು ಎಲ್ಲವನ್ನ ತಿಳಿಸ್ಕೊಡ್ತಾರೆ. ಆದ್ರು ಪವಿತ್ರಾತ್ಮರು. ಆಮೇನ್, ಆಮೇನ್. ಪವಿತ್ರಾತ್ಮರನ್ನು ನೀಡುವುದರ ಮೂಲಕ ಅವರು ನಮ್ಮನ್ನ ನೂತನ ಸೃಷ್ಟಿಯಾಗಿ ಇಟ್ಟಿದ್ದಾರೆ. ಅದನ್ನು ನಾವೇನ್ ಮಾಡ್ಕೊಳ್ಬೇಕು? ನೂತನ ಸೃಷ್ಟಿಯಾಗಿರೋದನ್ನ ನಾವೇನ್ ಮಾಡಬೇಕು? ಎಫೆಸರಿಗೆ ಬರೆದ ಪತ್ರ 4ನೇ ಅಧ್ಯಾಯ ವಾಕ್ಯ 37 ಪ್ರಕಾರ ಪವಿತ್ರಾತ್ಮರೊಂದಿಗೆ ನಾವು ಜೀವಿಸಬೇಕು. ಎಫೆಸಿ 4:30 ಓದೋಣ. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೂ ಅವರೇ. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ, ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯೂ ಅವರೇ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೂತನ ಜೀವ ನೀಡಿರುವ ಹಾಗೂ ನೂತನ ಜೀವ ನೀಡಿ ನಮ್ಮನ್ನು ನೂತನ ಮಾರ್ಗದಲ್ಲಿ ಮುನ್ನಡೆಸುತ್ತಿರುವಂತಹ ಪವಿತ್ರಾತ್ಮರೊಂದಿಗೆ ಸದಾಕಾಲ ನಾವಿರಬೇಕು ಅನ್ನೋದು ಅದು ಕರ್ತವ್ಯವಾಗಿದೆ. ಅದೊಂದು ಕರ್ತವ್ಯ. ಅದು ಮಾಡಲೇಬೇಕು, ನಾವು ಹಾಗೇ ಇರಬೇಕು. ಕರ್ತವ್ಯ ಅಂದ್ರೇನು? ಜವಾಬ್ದಾರಿ ಅಂದ್ರೇನು?
ಆ ಜವಾಬ್ದಾರಿನ ಹೊತ್ಕೊಳ್ಬೇಕು ನಾವು. ಆ ಜವಾಬ್ದಾರಿಯಂತೆ ನಾವೇನ್ ಮಾಡಬೇಕು? ಜೀವಿಸ್ಬೇಕು. ಹೇಗೆಗೋ ಜೀವಿಸೋದಲ್ಲ. ಈಗ ಮಾತೆ ಮರಿಯಮ್ಮನವರು ಶಕ್ತಿಯುತರಾಗಲಿಕ್ಕೆ ಯಾರು ಅವರ ಮೇಲೆ ಇಳಿದು ಬಂದರು? ಪರಿಶುದ್ಧಾತ್ಮರು ಇಳಿದು ಬಂದರು. ಅದೇ ರೀತಿ ಶಿಷ್ಯರು ಬಲ ಹೊಂದಲಿಕ್ಕೆ ಯಾರು ಇಳಿದು ಬಂದರು? ಪರಿಶುದ್ಧಾತ್ಮರಲ್ವಾ? ಹಾಗಾದ್ರೆ ಮಾತೆ ಮರಿಯಮ್ಮನ ಮೇಲೆ ಪರಿಶುದ್ಧಾತ್ಮರು ಇಳಿದು ಬಂದಾಗ ಅವರು ಬಲ ಹೊಂದಿದ್ರು. ಶಿಷ್ಯರ ಮೇಲೆ ಅಂದ್ರೆ ಪ್ರೇಷಿತರ ಮೇಲೆ ಅವರು ಪವಿತ್ರಾತ್ಮರು ಇಳಿದು ಬಂದಾಗ ಅವರು ಬಲ ಹೊಂದಿದ್ರು. ಈಗ ನಾವು ಬಲ ಹೊಂದಬೇಕು ಅಂದ್ರೆ ಯಾರು ಇಳಿದು ಬರಬೇಕು? ಪವಿತ್ರಾತ್ಮರು ಇಳಿದು ಬಂದ್ರೆ ಮಾತ್ರ ನಾವು ಬಲ ಹೊಂದಲಿಕ್ಕೆ ಸಾಧ್ಯ. ಆದ್ರೆ ಯಾವುದೇ ಸಂತರು ಅಥವಾ ಮಾತೆ ಮರಿಯಮ್ಮನ ಇವರ ಮುಖಾಂತರ ನಾವು ಬಲ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ಸಾಧ್ಯನೇ ಇಲ್ಲ. ಅದನ್ನ ನಾವು ತಿಳ್ಕೊಳ್ಬೇಕು ಮುಂಚಿತವಾಗಿ. ನೋಡಿ, ಒಂದು ವಾಕ್ಯ ಓದೋಣ. ಅದೇ ಎಫೆಸರಿಗೆ ಬರೆದ ಪತ್ರ 5ನೇ ಅಧ್ಯಾಯ ವಾಕ್ಯ 16 ಓದಿ, ಅಥವಾ 15-14 ಓದಿ. 15-16 ಎರಡು ಓದಿ. ಆದುದರಿಂದ ನಿಮ್ಮ ನಡತೆಯ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಿ. ಮೂಢರಂತಿರದೆ ಜಾಣರಾಗಿ ಜೀವಿಸಿರಿ. ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗಿರುವ ಸದವಕಾಶಗಳನ್ನು ಸದ್ವಿನಿಯೋಗಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಓಕೆ, 17 ಓದೋಣ. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಗ್ರಹಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಓಕೆ, ಅಲ್ಲಿ ಎಲ್ಲ ನೋಟ್ಸ್ ತಗೊಳ್ಳಿ. ಅಲ್ಲಿ ವಾಕ್ಯ ಒಂದೊಂದೇ ನೋಡ್ತಾ ಹೋಗೋಣ. ನಿಮ್ಮ ನಡತೆಯ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಿ. ಮೂಢರಂತಿರದೆ ಜಾಣರಾಗಿ ಜೀವಿಸಿರಿ. ಏನಕ್ಕೆ ಹೇಳ್ತಿದ್ದಾರೆ? ಅತ್ಯಂತ, ನಿಮ್ಮ ನಡತೆಯ ವಿಷಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಿ. ಏನಕ್ಕೆ ಹೇಳ್ತಿದ್ದಾರೆ ಈ ಮಾತು? ಹೇಳಲಿಕ್ಕೆ ಒಂದು ಕಾರಣ ಇದೆ ಅಲ್ವಾ? ಯಾಕೆಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ನಮ್ಮ ನಡತೆಯ ವಿಷಯದಲ್ಲಿ ನಾವು ಜಾಗರೂಕತೆಯಿಂದ ಇಲ್ಲ ಎಂಬುದನ್ನು ತೋರಿಸ್ತಾ ಇದೆ. ಹೌದಾ? ನಿಜನಾ? ನಿಜ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಓಕೆ, ನಮ್ಮ ನಡತೆ ಸ್ವಲ್ಪ ಆ ಕಡೆ ಆದಾಗ ಎಚ್ಚರಿಕೆಯ ಮಾತಾಗಿ ತಿಳಿಸ್ಕೊಡ್ತಾರೆ. ನಿಮ್ಮ ನಡತೆಯಲ್ಲಿ ಅತ್ಯಂತ ಜಾಗರೂಕರಾಗಿರಿ, ಮೂಢರಂತೆ ಇರಬೇಡಿ. ಯಾಕೆ? ಮೂಢರಂದ್ರೆ ಏನು? ಅರಿವಿಲ್ಲದವರು ಅಲ್ವಾ? ಮೂಢರಂದ್ರೆ ಏನು? ಅರಿವಿಲ್ಲದವರು. ಈಗ ನೀವು ಹೌದು, ನೀವು ಎಲ್ಲೇ ಒಂದು ಸ್ಥಳದಲ್ಲಿ ಏನೇ ಒಂದು ವಸ್ತುವನ್ನು ಇಟ್ಟಾಗ ಅದ್ರ ಮೇಲೆ ಕೆಲವು ಚಿಹ್ನೆಗಳನ್ನ ಹಾಕಿ ಏನಾದ್ರು ಇಟ್ಟರೆ ಅಲ್ಲಿ ಬಂದು ಏನ್ ಮಾಡೋದು? ಅದನ್ನ ಕೈ ಇಟ್ಟು ಮುತ್ತಿಟ್ಟು ಹೋಗೋದು. ಉದಾಹರಣೆಗೆ ಈಗ ನಮ್ಮ ಬಾಗಿಲ ಮೇಲೆ ಏನೋ ಒಂದು ಚಿಹ್ನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವುದೋ ಒಂದು ಚಿಹ್ನೆ ಇದೆ. ಈಗ ಸಂತ ಜೋಸೆಫರ ಚಿಹ್ನೆ ಇಟ್ಟಿದ್ದಾರೆ, ಓಕೆ, ಮಾತೆ ಮರಿಯವರ ಚಿಹ್ನೆ ಇಟ್ಟಿದ್ದಾರೆ, ಸ್ವರೂಪ ಇಟ್ಟಿದ್ದಾರೆ, ಅಥವಾ ಸಂತರುಗಳ ಸ್ವರೂಪ ಇಟ್ಟಿದ್ದಾರೆ. ಅಲ್ಲಿ ಬಂದು ಅದನ್ನ ಮುಟ್ಟಿ ಇದು ದೇವರು ಅಂತ ಹೇಳಿ ಮುತ್ತಿಕೊಂಡು ಹೋಗೋದು. ಅದೆಲ್ಲ ಏನು? ಅದರ ಅರ್ಥ ಏನು? ಪ್ರೈಸ್ ದಿ ಲಾರ್ಡ್. ಮೂಢರಂತೆ ಜೀವಿಸೋದು. ಹೌದಾ? ಮೂಢನಂಬಿಕೆ. ಮೂಢರು ಅಲ್ವಾ? ಎಚ್ಚರಿಕೆಯ ಸಂದೇಶ ಏನು? ಮೂಢರಂತೆ ಇರದೆ ನೀವು ಜಾಣರಾಗಿ ಜೀವಿಸಿರಿ. ಜಾಣರಂದ್ರೆ ಏನು? ಎಲ್ಲವನ್ನ ತಿಳ್ಕೊಂಡವರು, ಎಲ್ಲವನ್ನ ಅರಿತುಕೊಂಡವರು, ಎಲ್ಲವನ್ನ ತಿಳಿದುಕೊಂಡವರು. ಹೌದಾ? ಪ್ರೈಸ್ ದಿ ಲಾರ್ಡ್. ಆ ರೀತಿ ಇರಕ್ಕೆ ಹೇಳ್ತಾ ಇದ್ದಾರೆ. ಅದಲ್ಲದೆ ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಗ್ರಹಿಸಿಕೊಳ್ಳಿರಿ. ನೋಡಿ, ಇದು ಕರ್ತವ್ಯ, 3ನೇ ಕರ್ತವ್ಯ. ಯಾಕಂದ್ರೆ ಹೊಸ ಜೀವ ಕೊಟ್ಟಂತ ದೇವರ ಯೋಜನೆ ಏನು, ದೇವರ ಚಿತ್ತ ಏನು ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಈಗ ನಮಗೆ ಹೊಸ ಜೀವ ಕೊಟ್ಟರು, ಪಾಪದಿಂದ ನಮಗೆ ಬಿಡುಗಡೆ ಕೊಟ್ಟರು, ರಕ್ಷಣೆ ಕೊಟ್ಟರು, ಎಲ್ಲ ಮಾಡಿದ್ರು.
ಅದಾದ ಮೇಲೆ ಒಂದು ಪ್ಲಾನ್ ಇಟ್ರು. ಓಕೆ, ಇದೇ ಪ್ಲಾನ್, ಇದೇ ಕರ್ತವ್ಯ, ದೇವರ ಕರ್ತವ್ಯದಂತೆ ನಾವು ಜೀವಿಸಬೇಕು. ಬುದ್ಧಿಹೀನರಾಗಿರದೆ ಪ್ರಭುವಿನ ಚಿತ್ತವೇನೆಂದು ಮೊದಲು ನಾವು ಗ್ರಹಿಸಿಕೊಳ್ಬೇಕು, ತಿಳ್ಕೊಳ್ಬೇಕು. ಮೊದಲು ದೇವರ ಚಿತ್ತ ಏನೆಂಬುದನ್ನ ನಾವು ಏನ್ ಮಾಡಬೇಕು? ಪ್ರೈಸ್ ದಿ ಲಾರ್ಡ್, ತಿಳ್ಕೊಳ್ಬೇಕು. ಮೊದಲು ಅದು ತಿಳ್ಕೊಳ್ಬೇಕು. ಅದಾದ್ಮೇಲೆ ಹೇಳ್ತಾರೆ ನೋಡಿ, ಈ ದಿನಗಳು ಕೆಟ್ಟ ದಿನಗಳಾಗಿವೆ. ಕೆಟ್ಟ ದಿನಗಳು, ಹೌದಾ? ನಾವು ಕಣ್ಣಾರೆ ಕಾಣ್ತಾ ಇದೀವಿ ಕೆಟ್ಟ ದಿನಗಳು. ಯುದ್ಧಗಳು ನಡೀತಾ ಇದೆ, ಜನರು ವಿಶ್ವಾಸ ಭ್ರಷ್ಟರಾಗಿದ್ದಾರೆ ನೋಡಿ. ಅದಕ್ಕೆ ಒಂದು ನಮ್ಮ ಕುಟುಂಬದಲ್ಲಿ ನಡೆಯುವಂತ ಒಂದು ಸಣ್ಣ ಸಣ್ಣ ಘಟನೆಗಳು ನೋಡಿ. ಗಂಡನ ನೋಡಿದ್ರೆ ಹೆಂಡತಿಗಾಗಲ್ಲ, ಹೆಂಡತಿನ ನೋಡಿದ್ರೆ ಗಂಡನಿಗಾಗಲ್ಲ, ತಂದೆ ತಾಯಿಗಳನ್ನ ನೋಡಿದ್ರೆ ಮಕ್ಕಳಿಗಾಗಲ್ಲ, ಮಕ್ಕಳನ್ನ ನೋಡಿದ್ರೆ ತಂದೆ ತಾಯಿಗಳಿಗಾಗಲ್ಲ, ಹೌದಾ? ಅಣ್ಣನ ನೋಡಿದ್ರೆ ತಮ್ಮನಿಗಾಗಲ್ಲ, ತಮ್ಮ ನೋಡಿದ್ರೆ ಅಣ್ಣನಿಗಾಗಲ್ಲ, ಅಕ್ಕನ ನೋಡಿದ್ರೆ ತಂಗಿಗಾಗಲ್ಲ, ತಂಗಿ ನೋಡಿದ್ರೆ ಇದೆಲ್ಲ ಕಾರಣ, ಇದೆಲ್ಲ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದನ ಇದು. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದನ ಇಲ್ಲ ಅಲ್ವಾ? ಇಲ್ಲ, ಇದು ಸೈತಾನನ ಕಾರ್ಯ. ಇದು ಸೈತಾನ ನಮ್ಮ ಮನೆಯೊಳಗೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ಯಾರು? ನಾವೇ ಅವಕಾಶ ಕೊಟ್ಟಿದ್ದಾರೆ. ದೇವಾಲಯದಲ್ಲಿ ನಡೆಯುವಂತ ಪ್ರತಿಯೊಂದೊಂದು ಕೆಟ್ಟ ಘಟನೆಗಳಿಗೆ ಅವಕಾಶ ಕೊಟ್ಟಿದ್ಯಾರು? ನಾವೇ ಅಲ್ಲ. ಪ್ರೈಸ್ ದಿ ಲಾರ್ಡ್, ಹೌದಲ್ಲ? ನಾವೇ. ಅವನು ಬರೋದೇನಕ್ಕೋಸ್ಕರ? ಅವನು ಬಂದ ಮೇಲೆ ಏನ್ ಮಾಡ್ತಾನೆ? ನಮ್ಮನ್ನು ನಾಶ ಮಾಡ್ತಾ ಹೋಗ್ತಾನೆ. ಆಗ ಅದಕ್ಕೋಸ್ಕರ ಈ ದಿನಗಳು ಕೆಟ್ಟ ದಿನಗಳಾಗಿರುವುದರಿಂದ ನಿಮಗೆ ಕೊಟ್ಟಂತ ದಿನಗಳನ್ನ, ನಿಮಗೆ ಕೊಟ್ಟಿರುವ ದಿನದ ಅವಕಾಶವನ್ನ ಏನ್ ಮಾಡಿ ಸದ್ವಿನಿಯೋಗಿಸಿಕೊಳ್ಳಿರಿ. ಅಂದ್ರೆ ಅದರ ಅರ್ಥ ಏನು? ಬಹಳ ಜಾಗರೂಕತೆಯಿಂದ ಸದುಪಯೋಗ ಪಡಿಸಿಕೊಳ್ಳಿರಿ. ಬಹಳ ಜಾಗರೂಕತೆಯಿಂದ ಅದನ್ನ ಉಪಯೋಗಿಸಿಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಬಹಳ ಜಾಗರೂಕತೆಯಿಂದ ಉಪಯೋಗಿಸ್ಕೊಳ್ರಿ. ಯಾಕೆ? ಏನಕ್ಕೆ ಮಾತು ಹೇಳ್ತಾ ಇದ್ದಾರೆ? ಯಾಕಂದ್ರೆ ಈ ದಿನಗಳು ಕೆಟ್ಟ ದಿನಗಳಾಗಿವೆ. ಹೆಂಗ್ ಬೇಕಾದ್ರೂ ಆಗ್ಬೋದು, ಎಡಕ್ಕೆ ಬೇಕಾದ್ರೂ ಜನರು ಹೋಗ್ಬೋದು, ಬಲ್ಲಕ್ಕೆ ಬೇಕಾದ್ರೂ ಹೋಗ್ಬೋದು, ನಿಮ್ಮನ್ನ ಯಾವ ರೀತಿ ಬೇಕಾದ್ರೂ ಅವರು ನಮ್ಮನ್ನ ಬಳಸ್ಬೋದು. ಈಗ ದೇವರು ಹೊಸ ಜೀವ ಕೊಟ್ಟ ಮೇಲೆ ಕೆಟ್ಟ ಜೀವನಕ್ಕೂ ಕೂಡ ಮತ್ತೆ ಕರ್ಕೊಂಡು ಹೋಗ್ಬೋದು, ಹೌದಾ? ಕೆಲವು ಜನ ನೋಡಿ, ಧ್ಯಾನ ಕೂಟಗಳಿಗೆ ಹೋಗ್ತಾರೆ, ಬರ್ತಾರೆ, ಬಂದ ಮೇಲೆ ಏನ್ ಮಾಡ್ತಾರೆ? ಬಹಳ ಪರಿಶುದ್ಧತೆ ಜೀವನ ಜೀವಿಸ್ತಾರೆ. 1 ತಿಂಗಳು, 2 ತಿಂಗಳು, 3 ತಿಂಗಳು. ಅದಾದ್ಮೇಲೆ ಮತ್ತೆ ಎಲ್ಲಿಗೋಗ್ತಾರೆ? ಪ್ರೈಸ್ ದಿ ಲಾರ್ಡ್. ಮತ್ತೆ ಹಳೆಯ ಜೀವಿತಕ್ಕೆ ಅವರು ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್, ಹೌದಾ? ಹಳೆಯ ಜೀವಿತಕ್ಕೆ ಹೋಗ್ತಾರೆ. ಹಳೆಯ ಜೀವಿತಕ್ಕೆ ಹೋಗ್ತಾರೆ. ಅದು ಹೋಗಬಾರದು, ಆ ರೀತಿ ಹೋಗಬಾರದು. ಹೊಸ ಜೀವ ದೇವರು ಕೊಟ್ಟ ಮೇಲೆ ಅದು ನಮ್ಮ ಕರ್ತವ್ಯ, ಅದನ್ನು ಕಾಪಾಡಿಕೊಳ್ಳೋದು ನಮ್ಮ ಕರ್ತವ್ಯ. ಈಗ ನಾವು ದೇವರ ಮಕ್ಕಳಾಗಿರೋದ್ರಿಂದ ನಾವು ಅದನ್ನೆಲ್ಲ ಏನ್ ಮಾಡಬೇಕು? ಕಾಪಾಡಿಕೊಳ್ಬೇಕು, ಹೌದಾ? ಇಲ್ಲ? ಪ್ರೈಸ್ ದಿ ಲಾರ್ಡ್. ಕಾಪಾಡಿಕೊಳ್ಳದೆ ಹೋದ್ರೆ ತಪ್ಪು ಯಾರ್ದು? ಕಾಪಾಡಿಕೊಳ್ಳದೆ ಹೋದ್ರೆ ತಪ್ಪು ನಮ್ದೇ ಅಲ್ವಾ? ನಮ್ದೇ ತಪ್ಪದು. ಪ್ರೈಸ್ ದಿ ಲಾರ್ಡ್. ಓಕೆ, 4ನೆಯ ಕರ್ತವ್ಯ. ಈಗ 1, 2, 3 ಅರ್ಥ ಆಯ್ತಾ? 1, 2, 3 ಅರ್ಥ ಆಯ್ತಾ? ಮೂರನೇದು ಯಾವುದು? ಹೊಸ ಜೀವವನ್ನ ನಾವು ಪಡೆದಿದ್ದೀವಿ, ದೇವರು ನಮಗೆ ಕೊಟ್ಟಿದ್ದಾರೆ. ಹೊಸ ಜೀವ ಕೊಟ್ಟಿದ ಮೇಲೆ ಅದನ್ನ ಕಾಪಾಡ್ಕೊಳ್ಳೋದು ಯಾರು? ನಾವೇ ಕಾಪಾಡ್ಕೊಳ್ಬೇಕಲ್ವಾ? ಓಕೆ, ನಾವೇ ಕಾಪಾಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಈಗ 4ನೆಯ ಕರ್ತವ್ಯ. 4ನೇ ಕರ್ತವ್ಯ ಏನು ಅಂತ ನಾವು ನೋಡ್ತಾ ಹೋದ್ರೆ 1 ಯೋಹಾನ 3ನೇ ಅಧ್ಯಾಯ ವಾಕ್ಯ 1 ಓದೋಣ.
ನಾವು ದೇವರ ಮಕ್ಕಳು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಆ, ಪಿತರು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ನಿಜಕ್ಕೂ ನಾವು ದೇವ ಮಕ್ಕಳೇ. ಲೋಕಭೋಗವನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂತವರೆಂದು ಅದು ಅರಿತಿಲ್ಲ. ಅರಿತಿಲ್ಲ. ಹಾಗಾದ್ರೆ ವಾಕ್ಯ ಹೇಳ್ತಾ ಇದೆ, ನಾವು ದೇವರ ಮಕ್ಕಳು. ಆಮೇನ್. ಅರ್ಥ ಆಗ್ತಿದ್ಯಾ? ಕೇಳಿಸ್ತಾ? ಆಮೇನ್. ಕೇಳ್ತೀನಿ. ನಾವು ದೇವರ ಮಕ್ಕಳು, ಯಾಕಂದ್ರೆ ಅವ್ರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಆಮೇನ್. ಆಮೇನ್. ಓಕೆ, ಈ ಕರ್ತವ್ಯ, ಈ ಜವಾಬ್ದಾರಿಯನ್ನು ನಾವು ಕಾಪಾಡ್ಕೊಳ್ಬೇಕು. ಹೌದಾ? ದೇವರ ಮಕ್ಕಳು ನಾವಾಗಿದ್ದೀವಿ. ಹೌದು ಬ್ರದರ್. ಹೌದು ಬ್ರದರ್. ದೇವರ ಮಕ್ಕಳು ಅಂದ್ರೆ ಏನು? ಮಕ್ಕಳು ಅಂತ ಹೇಳಿದ್ರೆ ಪರಲೋಕದ ಮಕ್ಕಳು ಪ್ರಜೆಗಳು. ಪರಲೋಕದ ಯೋಜನೆಗೆ ಬಾಧ್ಯಸ್ಥರು. ಹೌದಾ? ಹೌದು ಬ್ರದರ್. ಪರಲೋಕ ಏನ್ ಯೋಜನೆ ಮಾಡುತ್ತೋ, ಏನ್ ಪ್ಲಾನ್ ಮಾಡುತ್ತೋ ಅದೆಲ್ಲದಕ್ಕೂ ನಾವು ಇರಬೇಕು ಅಲ್ಲಿ. ಹೌದಾ? ಇಲ್ಲ ತಿನ್ಕೊಂಡ್ ಕುಡ್ಕೊಂಡು ಮಜಾ ಮಾಡ್ಕೊಂಡು ಮನೇಲಿರೋದಾ? ಇಲ್ಲ ಬ್ರದರ್. ಪರಲೋಕ ಒಂದು ಯೋಜನೆ ಮಾಡ್ತಾ ಇದೆ. ಏನು ಯೋಜನೆ? ಓಕೆ, ಇವತ್ತು ಭಾರತ ದೇಶದಲ್ಲಿ ಏನ್ ಮಾಡಬೇಕು? ದೇವರ ರಾಜ್ಯ ಕಟ್ಟಬೇಕು. ಈ ಧರೆಯಲ್ಲಿ ದೇವರ ರಾಜ್ಯ ಕಟ್ಟಬೇಕು ಅನ್ನೋದು ಒಂದೇ ಯೋಜನೆ. ಪರಲೋಕದ ಯೋಜನೆ ಒಂದೇ. ಅದೇನು ಬೇರೆ ಬೇರೆ ಎಲ್ಲ ಏನೂ ಇಲ್ಲ, ಒಂದೇ ಯೋಜನೆ. ಪರಲೋಕದ ಯೋಜನೆ ಒಂದೇ. ಹೌದಾ? ಏನು? ಹೌದು ಬ್ರದರ್. ಈ ಧರೆಯಲ್ಲಿ ಹೌದು. ದೇವರ ರಾಜ್ಯ. ಕಟ್ಟಬೇಕು ಬ್ರದರ್. ಆಮೇನ್. ಕರೆಕ್ಟಾ? ಕರೆಕ್ಟ್ ಬ್ರದರ್. ಇಲ್ಲ ದಿನಕ್ಕೊಂದೊಂದು ಪ್ಲಾನ್ ಇಟ್ಕೊಂಡಿದ್ಯಾ? ಬ್ರದರ್. ಅಲ್ಲ, ದೇವರ ರಾಜ್ಯ ಆದ್ರೆ ಪರಲೋಕ ದಿನಕ್ಕೊಂದು ಬದಲಾವಣೆ ಮಾಡ್ತಾ ಇದೀಯಾ? ಇಲ್ಲ. ಇಲ್ಲ ಬ್ರದರ್. ಇಲ್ಲ ಬ್ರದರ್. ಇಲ್ಲ, ಇಲ್ಲ ಬ್ರದರ್. ದೇವರ ಯೋಜನೆ ಒಂದೇ. ಏನು? ಈ ಧರೆಯಲ್ಲಿ ಶಾಶ್ವತ. ಹೌದು, ಶಾಶ್ವತ. ಈ ಧರೆಯಲ್ಲಿ ದೇವರ ರಾಜ್ಯ ಕಟ್ಟಬೇಕು. ಓಕೆ, ದೇವರ ರಾಜ್ಯ ಕಟ್ಟಬೇಕು ಅಂತ ಹೇಳಿದ್ರೆ ಈಗ 1 ಯೋಹನ 3:1 ಹೇಳುತ್ತೆ, ನಾವು ದೇವರ ಮಕ್ಕಳು ಅಂತ ಹೇಳಿದ್ರೆ ತಂದೆಯ ಆಸ್ತಿಯಲ್ಲಿ ಪಾಲುಗಾರರು. ಹೌದಾ? ಹೌದು ಬ್ರದರ್. ಹೌದು ಬ್ರದರ್. ತಂದೆಯ ಆಸ್ತಿಗೆ ಬಾಧ್ಯರು. ಪಾಲುಗಾರರು ಅಲ್ವಾ? ಹೌದು ಬ್ರದರ್. ಈಗ ತಂದೆಯ ಆಸ್ತಿಗೆ ಪಾಲುಗಾರರು ಅಂದಮೇಲೆ ತಂದೆಯ ಯೋಜನೆಗೂ ಕೂಡ ಮಾತಾಡಿ. ಪಾಲುಗಾರರೇ. ಪಾಲುಗಾರರು ಅಲ್ವಾ? ಹೌದು ಬ್ರದರ್. ಹಾ. ಈಗ ತಂದೆಯ ಆಸ್ತಿಗೆ ನಾವು ಪಾಲುಗಾರರಾಗಿರ್ಬೇಕಾದ್ರೆ ತಂದೆಯ ಯೋಜನೆಗೂ ಕೂಡ ನಾವು ಪಾಲುಗಾರರಾಗಿರ್ತೀವಿ. ಈಗ ನಮ್ಮ ಪಾಲು ಎಷ್ಟಿದೆ? ನಮ್ಮ ಪಾಲು ತುಂಬಾ ಮುಖ್ಯ. ನಮ್ಮ ಪಾಲು ತುಂಬಾ ಮುಖ್ಯವಾದದ್ದು. ಎಷ್ಟಿದೆ ನಮ್ಮ ಪಾಲು? ನಮ್ಮ ಪಾಲು ಎಷ್ಟಿದೆ? ದೇವರ ರಾಜ್ಯ ಕಟ್ಟಲಿಕ್ಕೆ ನಮ್ಮ ಪಾಲು ಎಷ್ಟು? ನಿಮಗೆ ನೀವೇ ಹೇಳಿ ನೋಡೋಣ. ನಿಮಗೆ ನೀವೇ ಹೇಳಿ. ಎಷ್ಟು ವರ್ಷ ನಾವು ಜೀವಿಸ್ತಾ ಇದೀವಿ? ಒಬ್ಬೊಬ್ಬರು ಒಂದೊಂದು ವಯಸ್ಸಿನಲ್ಲಿ ನಾವು ಇದ್ದೀವಿ ಅಲ್ವಾ? ಒಬ್ಬೊಬ್ಬರು ಒಂದೊಂದು ವಯಸ್ಸಲ್ಲಿ ನಾವು ಇದ್ದೀವಿ. ಈಗ ಹೇಳಿ, ದೇವರ ರಾಜ್ಯ ಕಟ್ಟಲಿಕ್ಕೆ ನಮ್ಮ ಪಾಲು ಎಷ್ಟಿದೆ? ಹೌದು. ಎಷ್ಟು % ಕೊಟ್ಟಿದ್ದೀವಿ ನಾವು ದೇವರ ರಾಜ್ಯ ಕಟ್ಟಲಿಕ್ಕೆ? ಇಲ್ಲ ಬ್ರದರ್. ಎಷ್ಟು % ನಾವು ದೇವರಾಜ್ಯ ಕಟ್ಟಲಿಕ್ಕೆ? ನೋಡಿ, ಒಂದು ದಿನಕ್ಕೆ ಕುಳಿತುಕೊಂಡು ಪ್ರಾರ್ಥನೆ ಮಾಡಕ್ ನಮ್ಮ ಕೈಲಿ ಆಗ್ತಾ ಇಲ್ಲ ಅಲ್ವಾ? 1 ಗಂಟೆ ಕುತ್ಕೊಂಡು ಪ್ರಾರ್ಥನೆ ಮಾಡಲ್ಲ. ಕೆಲವು ಜನ ಕುಟುಂಬ ಪ್ರಾರ್ಥನೆ ಮಾಡ್ತಾರೆ, ನೋಡ್ಬೇಕು ನೀವು. ಕುಟುಂಬ ಪ್ರಾರ್ಥನೆ ನಮೋ ಮರಿಯ ಎಲ್ಲಿಂದ ಬರುತ್ತೆ? ಹಾಲಲ್ಲಿ ಕುತ್ಕೊಂಡು ನಮೋ ಮರಿಯ ಹೇಳ್ತಾರೆ. ಸಂತ ಮರಿಯ ಎಲ್ಲಿಂದ ಉತ್ತರ ಬರುತ್ತೆ? ಕಿಚನಿಂದ. ಅಡಿಗೆ ಮಾಡ್ಕೊಂಡೇ ಪ್ರಾರ್ಥನೆ ಮಾಡುವಂತವರು ಕೇಳಿದ್ರೆ ಏನಿಲ್ಲ, ಟೈಮ್ ಇಲ್ಲ. ಈ ಕರ್ತವ್ಯಗಳನ್ನು ನಾವು
ಈ ಕರ್ತವ್ಯಗಳನ್ನು ನಾವು ಉಳಿಸ್ಕೊಂಡ್ರೆ ಮಾತ್ರ, ಈ ಜವಾಬ್ದಾರಿಯಂತೆ ನಾವು ಜೀವಿಸಿದ್ರೆ ಮಾತ್ರ ದೇವರನ್ನು ನಾವು ಕಾಣ್ಬೋದು. ಇಲ್ಲ ನಾವು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡೇ ಇರ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದು ಎಂದಿಗೂ ಸಾಧ್ಯನೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಗೊತ್ತಾಗ್ತಿದೆ ಬ್ರದರ್. ಪ್ರೈಸ್ ದಿ ಲಾರ್ಡ್. ಕರ್ತವ್ಯಗಳು, ನಾವು ಮಾಡಬೇಕಾದ ಕರ್ತವ್ಯಗಳೇನು? ಈಗ ಒಂದು ಕಂಪ್ನಿಗೆ ಸೇರ್ತೀರಾ, ಕಂಪ್ನಿಗೆ ಸೇರಿದ ತಕ್ಷಣ ಅಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳನ್ನು ನೀಡುತ್ತಾರೆ. ನೀನು ಹಿಂಗೆ ಇರಬೇಕು, ನೀನು ಇದೇ ಥರ ಇರಬೇಕು, ಈ ಕೆಲಸನೇ ಮಾಡಬೇಕು, ಈ ಕಡೆ ನೀನು ಹೋಗ್ಬಾರ್ದು, ಇದೆಲ್ಲ ಹೇಳಲ್ಲ, ಹೇಳ್ತಾರೆ. ಅಥವಾ ಶಾಲೆಗೆ ಮಕ್ಕಳನ್ನು ಸೇರಿಸಿದ್ರೆ ಅವ್ರೇನು ಹೇಳ್ತಾರೆ, ನಿಮಗೆ ವರ್ಷದಲ್ಲಿ ಮೂರು ಕಂತಿನಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಶಾಲೆಯ ಮಕ್ಕಳ ಫೀಸ್ ಕಟ್ಟಬೇಕು ಅಲ್ವಾ? ನೀವು ಸೋಮವಾರ ಮಂಗಳವಾರ ಈ ಬಟ್ಟೆ ಹಾಕೊಂಡು ಬರಬೇಕು, ಬುಧವಾರ ಈ ಬಟ್ಟೆ ಹಾಕಬೇಕು, ನಂತರ ಗುರುವಾರ ಶುಕ್ರವಾರ ಒಂದು ಬಟ್ಟೆ, ಶನಿವಾರ ಕಲರ್ ಬಟ್ಟೆ ಯಾವ್ದು ಬೇಕಾದ್ರೂ ಹಾಕ್ಬೋದು. ಇದೆಲ್ಲ ಕರ್ತವ್ಯಗಳು, ಆ ಶಾಲೆಯ ಕರ್ತವ್ಯಗಳು. ಅದೇ ರೀತಿ ಶಿಕ್ಷಕರಿಗೆ ಕರ್ತವ್ಯ ಇದೆ. ಏನು, ನೀವು ಇದೇ ಥರ ಹೇಳ್ಕೊಡ್ಬೇಕು, ಇದೇ ಥರ ಇದು ಮಾಡಬೇಕು. ಈಗ 1ನೇ ಕ್ಲಾಸ್ ಅಥವಾ 4ನೇ ಕ್ಲಾಸ್ ಮಕ್ಕಳಿಗೆ 4ನೇ ಕ್ಲಾಸ್ ಪಾಠನೇ ಹೇಳಬೇಕು. 10ನೇ ಕ್ಲಾಸ್ ಪಾಠ ಹೇಳಿದ್ರೆ ಆಗುತ್ತಾ? ಆಗಲ್ಲ. ಅಥವಾ 10ನೇ ಕ್ಲಾಸ್ ಮಕ್ಕಳಿಗೆ 4ನೇ ಕ್ಲಾಸ್ ತರಗತಿಯ ಪಾಠ ಹೇಳಿದ್ರೆ ಆಗಲ್ಲ. ಇವತ್ತೆಲ್ಲ ಆಗ್ತಾರದು ಹಂಗೇನೆ. ನಮ್ಮ ಧರ್ಮಸಭೆಯಲ್ಲಿ ಈ ದಿನಗಳಲ್ಲಿ ನಡೀತಾ ಇರೋದು ಅದನ್ನೇ. 4ನೇ ಕ್ಲಾಸ್ ಪಾಠ ಹಿಡ್ಕೊಂಡು ಈಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಏನು, ಮೊದಲನೇ ಬರುವಿಕೆಯಲ್ಲಿ ನಡೆದಂತ ಘಟನೆಗಳನ್ನ ಮತ್ತೆ ಈಗ ಅವ್ರೇನ್ ಮಾಡ್ತಾ ಇದಾರೆ, ಮೆಲುಕು ಹಾಕ್ತಾ ಇದ್ದಾರೆ. ಆದ್ರೆ ಈಗ ನಾವು ಸಿದ್ಧರಾಗಬೇಕಾಗಿರೋದು ಯಾವುದಕ್ಕೆ? ನ್ಯಾಯ ತೀರ್ಪಿಗೋಸ್ಕರ. 4ನೇ ತರಗತಿಯ ಪಾಠವನ್ನ ಈಗ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲನೇ ಬರುವಿಕೆಯಲ್ಲಿ ಇದ್ದಂತ ಲೂಕನು ಬರೆದ ಶುಭ ಸಂದೇಶದಲ್ಲಿ ಬರೆದಂತ ಆ ಒಂದು ಪ್ರಾರ್ಥನೆಯನ್ನ, ಆ ಒಂದು ವಾಕ್ಯವನ್ನ ಇವತ್ತಿಗೂ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು 4ನೇ ತರಗತಿಯ ಪಾಠವನ್ನ 10ನೇ ತರಗತಿಯ ಮಕ್ಕಳು ಆಲಿಸ್ತಾ ಇದ್ದಾರೆ. ಆಗಿರ್ಬೇಕಾದ್ರೆ 10ನೇ ಕ್ಲಾಸಲ್ಲಿ ಸ್ಕೂಲಲ್ಲಿ ಅಂದ್ರೆ ಪಾಸ್ ಆಗ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಹಾಗಲ್ಲ. 10ನೇ ತರಗತಿಯ ಪಾಠವನ್ನ 10ನೇ ತರಗತಿಯ ಮಕ್ಕಳು ಆಲಿಸಿ ಅದನ್ನ ಓದಿ ಅದರಂತೆ ಜೀವಿಸಿದ್ರೆ ಮಾತ್ರ ಪ್ರೈಸ್ ದಿ ಲಾರ್ಡ್ ಪಾಸ್ ಆಗೋದು. ಇಲ್ಲ ಅಂತ ಹೇಳಿದ್ರೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಈಗ 10ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಪಾಠವನ್ನ ಓದಿ ನಾನು 10ನೇ ಕ್ಲಾಸ್ ಪಾಸ್ ಆಗ್ತೀನಿ ಅಂದ್ರೆ ಆ ಪ್ರಶ್ನೆಗೆ ಉತ್ತರ ಬರುತ್ತಾ? ಬರೋದಿಲ್ಲ. ಈಗಲೂ ನಮ್ಮ ಧರ್ಮಸಭೆಯಲ್ಲಿ ಅನೇಕ ಕಡೆ 100ಕ್ಕೆ 90% ಜಾಗದಲ್ಲಿ 98% ಜಾಗದಲ್ಲಿ ನಡೀತಿರೋ ಪ್ರಾರ್ಥನೆಗಳು ಅದೇ ತರನೇ. 4ನೇ ತರಗತಿಯ ಪಾಠವನ್ನ 10ನೇ ತರಗತಿಯ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ, ಅವರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. 4ನೇ ತರಗತಿ ಬೇರೆ, 10ನೇ ತರಗತಿ ಬೇರೆ. ನಾವು 10ನೇ ತರಗತಿಯಲ್ಲಿ ನಾವು ಇದ್ದೀವಿ. ಈಗ 10ನೇ ತರಗತಿಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ 10ನೇ ತರಗತಿಯ ಪಾಠವನ್ನ ನಾವೇನ್ ಮಾಡ್ಬೇಕು? ಆ ಒಂದು ತರಗತಿಯ ಪಾಠವನ್ನೇ ನಾವು ಕಲಿಬೇಕು. ಹೌದಾ? ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರ್ಬೇಕು. ದೇವರು ಕೊಟ್ಟಂತ ಕರ್ತವ್ಯಗಳನ್ನು ನಾವು ಬಹಳ ಶ್ರದ್ಧೆಯಿಂದ, ಬಹಳ ನಿಷ್ಠೆಯಿಂದ ನಾವು ಏನ್ ಮಾಡ್ಬೇಕು? ಅದನ್ನ ಅನುಸರಿಸಬೇಕು. ಓಕೆ, ಇವತ್ತು 4 ಪಾಯಿಂಟ್ಗಳನ್ನು ನಾವು ತಿಳ್ಕೊಂಡಿದೀವಿ. ಓಕೆ, ಸ್ವಲ್ಪ ನಮ್ಮ ಮನಸ್ಸಿಗೆ ಏನು ಅನಿಸ್ಬೋದು? ನಾವು ಈ 4 ಕರ್ತವ್ಯಗಳನ್ನು ಅನುಸರಿಸ್ತಾ ಇದೀವಾ? ಇಲ್ಲವೇ ಇಲ್ಲ. ಹೌದಾ? ಇಲ್ಲವೇ ಇಲ್ಲ. ನಾನಂತೂ ಇಲ್ಲ. ನೀವಿರ್ಬೋದು, ನಾನಂತೂ ಇಲ್ಲ. ಯಾಕೆಂದ್ರೆ ಅಷ್ಟು ಏನಾಗಿಲ್ಲ. ಕೆಲವು ಜನ ಹೇಳ್ತಾರೆ, ಇಲ್ಲ ನಾನು ವಿಶ್ವಾಸ ಇಟ್ಕೊಂಡ್ರೆ ಸಾಕು, ಯೇಸು ಸ್ವಾಮಿ ಮೇಲೆ ವಿಶ್ವಾಸ ಇಟ್ಟರೆ ಸಾಕು, ಅದೊಂದು ಸಾಕು, ಬೇರೆ ಏನು ಬೇಡ. ಆದ್ರೆ ವಾಕ್ಯ ಹೇಳುತ್ತೆ, ನಿನ್ನಲ್ಲಿ ನಿಜವಾದ ವಿಶ್ವಾಸ ಇದೆ ಅಂತ ಹೇಳಿದ್ರೆ ಅದನ್ನ ಏನ್ ಮಾಡು? ಕಾರ್ಯ ರೂಪದಲ್ಲಿ ತೋರಿಸ್ಬೇಕು. ಹೌದಾ? ನಿಜನ ಕಾರ್ಯ ರೂಪದಲ್ಲಿ ತೋರಿಸ್ಬೇಕು.
ಸುಮ್ಮನೆ ಇರೋದಲ್ಲ, ನಾನು ಕ್ರೈಸ್ತ ಅಂತ ಹೇಳ್ಕೊಂಡು ಸುಮ್ಮನೆ ಜೀವಿಸೋದಲ್ಲ. ಬಾಯಿ ಮಾತಿಂದ ಬೇಡ. ಬಾಯಿ ಮಾತಂದೆ ಬೇಡ, ನೀನು ಅದನ್ನ ಏನ್ ಮಾಡ್ಬೇಕು, ಕಾರ್ಯ ರೂಪದಲ್ಲಿ ತೋರಿಸ್ಬೇಕು. ನೋಡಿ, ಒಂದು ವಾಕ್ಯ ಓದೋಣ, ಆಗ ನಮ್ಗೆ ಇನ್ನೂ ಅರ್ಥ ಆಗುತ್ತೆ. ಒಂದು ವಾಕ್ಯ, ಓಕೆ, ಯೋಹಾನ ಹೇಳ್ತಾರೆ 3ನೇ ಅಧ್ಯಾಯ, 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ ಓದಿ. 18ನೇ ವಾಕ್ಯ, 3:18. ಪ್ರಿಯ ನಾವು ಬರೆಯಿಂದಾಗಲಿ ಬಾಯುಪಚಾರ ಸತ್ಯದಲ್ಲೂ ವ್ಯಕ್ತವಾಗಬೇಕು. ಓಕೆ, ಪ್ರಿಯ ಮಕ್ಕಳೇ, ನಾವು ಬರಿಯ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. 2 ರೀತಿಯಲ್ಲಿ ವ್ಯಕ್ತವಾಗಬೇಕು. ಒಂದು ಸತ್ಯದಲ್ಲೂ ವ್ಯಕ್ತವಾಗಬೇಕು, 2ನೇದು ಕೃತ್ಯದಲ್ಲೂ ವ್ಯಕ್ತವಾಗಬೇಕು. ಮೊದಲನೆಯ ಕರ್ತವ್ಯ ಅದರಲ್ಲಿ ಸತ್ಯ ಇರಬೇಕು ಹಾಗೂ ಕೃತ್ಯನೂ ಇರಬೇಕು. 2ನೆಯ ಕರ್ತವ್ಯದಲ್ಲೂ ಕೂಡ ಸತ್ಯ ಇರಬೇಕು, ಅಲ್ಲೂ ಕೂಡ ಕೃತ್ಯ ಇರಬೇಕು. 3ನೆಯ ಕರ್ತವ್ಯದಲ್ಲೂ ಹಾಗೆಯೇ, 4ನೇ ಕರ್ತವ್ಯದಲ್ಲಿಯೂ ಹಾಗೆಯೇ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತು ಕ್ಲಾಸ್ ಅರ್ಥ ಆಯ್ತಾ? ಆಯ್ತು brother. ಪ್ರೈಸ್ ದಿ ಲಾರ್ಡ್. ಬ್ರದರ್